ಕೋಟ್ಯಾಂತರ ರೂಪಾಯಿ ಹಣ ಖರ್ಚು ಮಾಡಿ ಹಾವೇರಿ ನಗರಾದ್ಯಂತ 24 ಗಂಟೆಗಳ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಸರ್ಕಾರ ಮುಂದಾಗಿತ್ತು. ಅದರಂತೆ 4-5 ವರ್ಷಗಳ ಹಿಂದೆ ಪೈಪ್ಗಳನ್ನು ಅಳವಡಿಕೆ ಮಾಡಿದ್ರು. ಇನ್ನು ಹೆಗ್ಗೆರೆ ಕೆರೆಯಿಂದ ಕೂಡ ನೀರು ಬಿಡಲಿಕ್ಕೆ ಕಾಮಗಾರಿನ ಪ್ರಾರಂಭ ಮಾಡಿದ್ರು. ಅದು ಕೂಡ ಆಗಲಿಲ್ಲ ಅಂತ ಹೇಳ್ಬೋದು. ಈಗ ಪ್ರಮುಖವಾಗಿ ಕೆಲವೊಂದು ನಗರಗಳಲ್ಲಿ ಮಾತ್ರ ಹಾವೇರಿಯಲ್ಲಿ ನೀರು ಬರ್ತಾ ಇದ್ದರೆ, ಇನ್ನುಳಿದ ನಗರಗಳಲ್ಲಿ ನೀರು ಬರ್ತಾ ಇಲ್ಲ. ನಾನಿವತ್ತು LIC ಕಾಲೋನಿ ಇದ್ದೀನಿ, ಅಲ್ಲಿ ಜನರಿಗೆ ಮಾತಾಡ್ತಾ ಹೋಗ್ತೀನಿ ಇಲ್ಲಿ ಸಮಸ್ಯೆ ಇರು ಅಂತೇಳಿ. ಸರ್, ಪ್ರಮುಖವಾಗಿ ಏನು ಸಮಸ್ಯೆ ಇರುವಂಥದ್ದು ಅಂತ ನಿಮಗೆ? ಸರ್, ಇಲ್ಲಿ ಸಮಸ್ಯೆ ಇರತಕ್ಕಂಥದ್ದು ಬಹಳ ಇದೆ ಸರ್. ಇದು ಮೊದಲು ನೀರಿನ ಸಮಸ್ಯೆ ಇದೆ. ಇಲ್ಲಿ ಸುಮಾರು ವರ್ಷಗಳಾಯಿತು, 5-6 ವರ್ಷಗಳಾಯಿತು. ಈ 24/7 ಪೈಪ್ ಹಾಕಿದ್ದಾರೆ, ಅವಕ್ಕೆ ನಳಗಳನ್ನು ಕುಂದಿರಿಸಿದ್ರು. ಬಟ್ ಒಂದು ದಿವಸನೂ ಕೂಡ ಅದರಲ್ಲಿ ನೀರು ಬಂದಿಲ್ಲ. ಸೊ ಮೀಟ್ರ್ ಸಹಿತ ಹಾಕಿದರೆ ಇವತ್ತು ಆ ಮೀಟ್ರ್ಗಳೆಲ್ಲ ತುಕ್ಕಿಡ್ದೋಗಿದ್ದಾವೆ. ಅದಕ್ಕೆ ಕೂಡಲೇ ನಮಗೆ ಇಲ್ಲಿ ಹೆಗ್ಗೇರಿ ಕೆರೆಗೆ ತುಂಬಿದೆ. ಇವತ್ತು ಆ ಹೆಗ್ಗೇರಿ ಕೆರೆಯಿಂದ ಇವತ್ತು ವರ್ಷ ಪೂರ್ತಿ ಕೂಡ ನೀರು ಕೊಡೋದು, ಅಷ್ಟು ನೀರು ಶೇಖರಣೆ ಆಗಿದೆ. ಬಟ್ ಆ ನೀರನ್ನು ನಾವು ಬಳಕೆ ಮಾಡ್ಕೊತಾ ಇಲ್ಲ. ಸೊ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಆಲ್ರೆಡಿ 24/7 ಅದಕ್ಕೆ ದುಡ್ಡನ್ನು ಖರ್ಚು ಮಾಡಿದ್ದಾರೆ. ಬಟ್ ಅದು ಉಪಯೋಗ ಆಗ್ತಾ ಇಲ್ಲ ಅಂತಂದು ಒಂದು ಕಡೆಗೆ ಬೇಜಾರಾದರೆ, ಇನ್ನೊಂದು ಕಡೆಗೆ ಏನಾಗ್ತಾ ಇದೆ ಅಂದರೆ, ಇಲ್ಲಿರ್ತಕ್ಕಂಥ ನೀರು ಸೊ ಕ್ಲೋರೈಡ್ ಇರೋದ್ರಿಂದ ಸಣ್ಣ ಸಣ್ಣ ಮಕ್ಕಳು ತಲೆಯಲ್ಲಿ ಕೂದಲು ಉರುತ್ತಾ ಇದ್ದಾವೆ, ಅಲರ್ಜಿಗಳಾಗ್ತಾ ಇದ್ದಾವೆ. ಬಟ್ ಈ ಸಮಸ್ಯೆಗೆ ಪರಿಹಾರ ಆಗ್ಬೇಕಪ್ಪ ಅಂದ್ರೆ ನಮಗೆ 24/7 ನೀರು ನಮಗೆ ಬೇಕು, ಹೊಳೆ ನೀರು ಬೇಕು. ಅದು ಬರೋದ್ರಿಂದ ಇದು ಎಲ್ಲದಕ್ಕೂ ಸಮಸ್ಯೆಗೆ ಒಂದು ಪರಿಹಾರ ಅಂತಂದೇಳ್ಬಿಟ್ಟು ನಾವು ಹೇಳ್ತೇವೆ. ಅವ್ರು ಮಾತಾಡೋ ಪ್ರಯತ್ನ ಮಾಡ್ತೀವಿ. ನಮೀಗ ಕೋಟ್ಯಾಂತರ ರೂಪಾಯಿ ಹಣ ಹಾಕಿದ್ರು, ನೆಲೆಗಳನ್ನು ಹಾಕಿದ್ರು, ಮನೆಗೆ ನಿಮ್ಮ ನೀರು ಬರಬೇಕು, 24 ಗಂಟೆ ಕುಡಿಯೋ ನೀರು ವ್ಯವಸ್ಥೆ ಆಗಬೇಕು ಅಂತ ಹೇಳಿದ್ರು. ಅಕ್ಕಪಕ್ಕ ನಮ್ಮ ಜಿಲ್ಲೆಯಲ್ಲಿ ಅಕ್ಕಪಕ್ಕದಲ್ಲ ನದಿಗಳಿದ್ದಾವೆ, ತುಂಬಿದ್ದಾವೆ, ನೀರು ಕೂಡ ಇದೆ. ನಳಗಳನ್ನು ಹಾಕಿದ್ರು ಅವೆಲ್ಲ ತುಕ್ಕಿಡಿತದಾವೆ. ಏನು ಹೇಳ್ತೀರಿ ಬಗ್ಗೆ? ಈ ಎಲ್ಲ ಹಾಗೆಲ್ಲ ಮಾಡಿ ಕಲೆಕ್ಷನ್ ಕೊಡದೇ ಇದ್ರೆ ಮತ್ತೆ ಏನಾಗ್ತಾವ್ರಿ, ಅವೆಲ್ಲ ಕೆಟ್ಟು ಎಲ್ಲ ವೇಸ್ಟ್ ಆಗೇ ಹೋಗ್ತಾವ್ರಿ. ಅದರಿಂದ ಮಕ್ಳಿಗೆಲ್ಲನ ಅಲರ್ಜಿದು ವ್ಯವಸ್ಥೆ ಆಗೈತೆ ರೀ. ಆಮೇಲೆ ವೈಟ್ ಏರ್ಸ್ ಆಗಾಕತ್ತಾವ್ರಿ, ಕೆಲವು ಕೂದಲೆಲ್ಲ ಉದ್ರಾಕತ್ತಾವ್ರಿ. ಆಮ್ಯಾಗ ಇಲ್ಲೆಲ್ಲ ಸೊಳ್ಳೆ ಗಿಳ್ಳೆ ಅವೆಲ್ಲ ಬರಾಕತ್ತಾವ್ರಿ. ನೀರಿಂದ ಅಷ್ಟೊಂದು ವ್ಯವಸ್ಥೆನೇ ಇಲ್ಲ ರೀ. ಅದನ್ನೇನಾರು ಮಾಡಿಕೊಟ್ರೆ ನಮಗೆಲ್ಲ ಅನುಕೂಲ ಆಕತಿ ಅಂತ ಹೇಳ್ಬಲ್ಲೆ ರೀ. ಈಗ ಒಂದು ಅಂದರೆ ಸಮಸ್ಯೆ ಆಗ್ತೈತೆ ಅಂತ ಹೇಳ್ತಿದ್ರಿ. ಯಾವಾಗ ನೆಲ್ಲಿ ಕೂರ್ಸಿದ್ರಿ ಇವ್ರನ್ನ? ಕಲೆಕ್ಷನ್ ಯಾವಾಗ ಕೊಟ್ಟರು? ಮಳೆ ನೀರು ಒಂದ್ಸಲ ಬಂತ ಅಂತ? 6 ವರ್ಷ ಆಯ್ತು ನೋಡ್ರಿ. ಒಂದು ಸರಿನೂ ಚೆಕ್ ಮಾಡಕ್ಕೆ ಒಂದು ಸರಿ ಅಷ್ಟೇ ಬಿಟ್ಟಿದ್ರಿ. ಅದು ದಾರದ ಥರ ನೀರು ಬಂದಿತ್ತು ವಿನಃ ಮತ್ತೇನು ಬಂದೇ ಇಲ್ಲ ರೀ ಅದ್ರೊಳಗೆ. ನೀರನ್ನು ಹಾಕಿದ್ರು ಆದರೆ ಬಂದಿಲ್ಲ ನೀರು ಅಂತ ಹೇಳ್ತಾರೆ. ಇನ್ನೊಬ್ಬರು ಮಾತಾಡ್ತಾ ಹೋಗ್ತೀನಿ. ಅಮ್ಮ, ಏನು ಹೇಳ್ತೀನಿ? ನೀವೀಗ ನೆಲೆಗಳನ್ನು ಹಾಕಿದ್ರಿ, ಈಗ ಅದ್ರ ಎಲ್ಲ ಹಾಳಾಗ್ಯಾವ. ಈಗ ಅವು ಮುಂದೆ ನೀರು ಪ್ರಕಾರ ಏನು ಮಾಡ್ಬೇಕಂತ? ಈಗ ಚಾನಲ್ ನೀರು ಕೊಡಬೇಕ್ರಿ. ನಮಗೆ ಕೊಟ್ಟರು ನಮಗೆ ಅನುಕೂಲ ಆಗ್ತತಿ. ಮಕ್ಕಳದು ಸಮಸ್ಯೆ ಐತಿ, ತಲೆ ಕೂದಲೆಲ್ಲ ಉದುರ್ತವೆ. ಅವೆಲ್ಲ ಅನುಕೂಲ ಆಗಂಗೆ ಅವ್ರು ಮಾಡಿಕೊಡ್ಬೇಕು ನಮಗೆ. ಈಗ 24/7 ಅಂತ ಅಲ್ರಿ. ಈಗ ನಾವು ಇಲ್ಲಿ ಮನೆ ಮಾಡಿ 20 ವರ್ಷ ಆಯ್ತು. 20 ವರ್ಷ ಆದ್ರೆ ಒಂದು ಸರಿನೂ ಹೊಳೆ ನೀರು ಬಂದಿಲ್ಲ. ಸ್ಟಾರ್ಟಿಂಗ್ 1 ವರ್ಷ ಬಂದಿತ್ತು, ಅದು ಇದಕ್ಕೆ ಕಟ್ಟಾತ ಗೊತ್ತಾಗ್ಲಿಲ್ಲ, ಮುಗೀತು. ಆದ್ರೆ ಹೊಳೆ ನೀರು ಒಟ್ಟ ಬಂದಿಲ್ರಿ ಇಲ್ಲಿ. ಏನಂದ್ರೆ ಬೋರ್ ನೀರು. ಆ ಬೋರ್ ನೀರು ಹೆಂಗಂದ್ರೆ ಅವು ಒಳಗೆ ಇದಾಗಿ ಭಾಳ ಎಲ್ಲ ಫ್ಲೋರೈಡ್ ಎಲ್ಲ ಇದಾಗಿ ಇದಾಗ್ಬಿಟ್ಟಿತ್ತು ರೀ. ಅದನ್ನು ಈಗಿನ ಪೀಳಿಗೆ ಅಂದ್ರೆ ಮನೆ ಆದಮೇಲೆ ನಿಂತಂಥ ಬೋರನ್ನು ಮತ್ತೆ ತಿರುಗ ಏನು ಮಾಡೋದು, ದುರಸ್ತಿ ಮಾಡಿಸಿದ್ರು. ದುರಸ್ತಿ ಮಾಡಿಸಿ ಅದು ನೀರು ಹೊರಗೆ ಬಂತು. ಅಂದ್ರೆ ಒಳಗೆ ಎಷ್ಟು ಇದಾಗಿರ್ಬೇಕು ಅದು. ಈಗ ಒಂದು ಈ ನೆಲೆಗಳನ್ನು ಹಾಕಿದ್ರು ನೀರು ಬಲ್ಲ, ಓಕೆ ಬಿಟ್ಬಿಡೋಣ. ನೀವು ಬಳಕೆ ಮಾಡ್ತಿರೋ ನೀರಿಂದ ಏನು ಸಮಸ್ಯೆ ಆಗ್ತಾ ಇದೆ ಅಂತ? ಮಕ್ಕಳು ನೋಡ್ರಿ, ಮಕ್ಕಳು ಒಂದೇದು ಹೇಳ್ರಿ, ಪಾತ್ರೆ ಪಡ್ಗ ಅವೆಲ್ಲ ಒಳಗೆ ಸ್ವಚ್ಛ ಆಗೋದಿಲ್ಲ, ಬಟ್ಟೆಗಳು ಸ್ವಚ್ಛ ಆಗಲ್ಲ. ಹೋಗ್ಲಿ ಬಿಡ್ರಿ, ಅವನ್ನೇನಾರ ಇದನ್ನ ಮಾಡ್ಬೋದು. ಮಕ್ಕಳು, ಬೆಳೆಯೋ ಮಕ್ಕಳು ತಲೆಯಾಗಿನ ಕೂದಲು ಅಷ್ಟು ಉದುರಿದೆ, ಅಷ್ಟು ಉದುರಿ ಹೋಕಾವು. ಹೌದ್ರಿ. ಆಮೇಲೆ ಸ್ಕಿನ್ ಪ್ರಾಬ್ಲಮ್ ಆಗ್ತತಿ. ಸತತವಾಗಿ ಅದನ್ನು ಬಳಸೋದ್ರಿಂದ ಹೆಚ್ಚಿಗೆ ಪ್ರಾಬ್ಲಮ್ ಆಗ್ತತಿ, ಆರೋಗ್ಯ ಸಮಸ್ಯೆ ಬರ್ತತಿ. ಇಷ್ಟೆಲ್ಲ ಸಮಸ್ಯೆ ಒಳಗೆ ನಾವು 20 ವರ್ಷ ಇಲ್ಲಿ ಬಾಳೆ ಮಾಡಕತ್ತೇವೆ. ಅಂದರೆ ಕೋಟಿ ಹಣ ಹಾಕಿದ್ರು ನೀರು ಕೊಡ್ತೀನಿ ಅಂತ ಹೇಳಿದ್ರು. ಈಗ ನಿಂತೆ ನಾವು ಬೋರ್ ನೀರಲ್ಲಿ ಬಳಕೆ ಮಾಡ್ತಾ ಇದ್ದೀವಿ. ಕ್ಲೋರಿನ್ ಜಾಸ್ತಿ ಇರೋದ್ರಿಂದ ಮಕ್ಕಳ ಆರೋಗ್ಯದ ಮೇಲೆ ಕೂಡ ಪರಿಣಾಮ ಬೀಳ್ತಿರುವಂಥದ್ದು. ಬಟ್ಟೆ ಹೋದ್ರೆ ಸಾಕು ಅವು ಕ್ಲೀನ್ ಆಗದೇ ಇರುವಂಥದ್ದು, ಪಾತ್ರೆಗಳನ್ನು ತೊಳೆದ್ರೆ ಅವು ಬೆಳ್ಳಗೆ ಕಾಣುವಂಥ ವ್ಯವಸ್ಥೆ ಆಗಿದೆ. ಈ ರೀತಿಯ ಪ್ರಮುಖ ಸಮಸ್ಯೆಗಳನ್ನ ಇಲ್ಲಿಯ ಜನರು ಹೇಳ್ತಾರೆ ಅಂತ ಹೇಳ್ಬೋದು. ಇನ್ನಾದರೂ ಎಚ್ಚೆತ್ತ ಅಧಿಕಾರಿಗಳು ಇಲ್ಲಿಯ ಜನರಿಗೆ ನೀರನ್ನು ಕೊಡುವ ವ್ಯವಸ್ಥೆ ಮಾಡಲಿರೋದು ನಮ್ಮ ಆಶೆ ಅಂತ. ಯಾಕಂದರೆ ಕೋಟಿ ಹಣ ಹಾಕಿದ್ದಾರೆ, ಅದೆಲ್ಲವೂ ಕೂಡ ಇದೀಗ ಹಾಳಾಗಿ ಹೋಗ್ತಾ ಇದೆ. ಎಚ್ಚೆತ್ತುಕೊಂಡು ಸರಿಪಡಿಸಲಿರೋದು ನಮ್ಮ ಆಶೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಮಾರುತಿ BM, ರಿಪಬ್ಲಿಕ್ ಟಿವಿ ಕನ್ನಡ, ಹಾವೇರಿ. ಕೋಟ್ಯಾಂತರ ರೂಪಾಯಿ ಹಣ ಖರ್ಚು ಮಾಡಿ ಹಾವೇರಿ ನಗರಾದ್ಯಂತ 24 ಗಂಟೆಗಳ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಸರ್ಕಾರ ಮುಂದಾಗಿತ್ತು. ಅದರಂತೆ 4-5 ವರ್ಷಗಳ ಹಿಂದೆ ಪೈಪ್ಗಳನ್ನು ಅಳವಡಿಕೆ ಮಾಡಿದ್ರು. ಇನ್ನು ಹೆಗ್ಗೆರೆ ಕೆರೆಯಿಂದ ಕೂಡ ನೀರು ಬಿಡಲಿಕ್ಕೆ ಕಾಮಗಾರಿನ ಪ್ರಾರಂಭ ಮಾಡಿದ್ರು. ಅದು ಕೂಡ ಆಗಲಿಲ್ಲ ಅಂತ ಹೇಳ್ಬೋದು. ಈಗ ಪ್ರಮುಖವಾಗಿ ಕೆಲವೊಂದು ನಗರಗಳಲ್ಲಿ ಮಾತ್ರ ಹಾವೇರಿಯಲ್ಲಿ ನೀರು ಬರ್ತಾ ಇದ್ದರೆ, ಇನ್ನುಳಿದ ನಗರಗಳಲ್ಲಿ ನೀರು ಬರ್ತಾ ಇಲ್ಲ. ನಾನಿವತ್ತು LIC ಕಾಲೋನಿ ಇದ್ದೀನಿ, ಅಲ್ಲಿ ಜನರಿಗೆ ಮಾತಾಡ್ತಾ ಹೋಗ್ತೀನಿ ಇಲ್ಲಿ ಸಮಸ್ಯೆ ಇರು ಅಂತೇಳಿ. ಸರ್, ಪ್ರಮುಖವಾಗಿ ಏನು ಸಮಸ್ಯೆ ಇರುವಂಥದ್ದು ಅಂತ ನಿಮಗೆ? ಸರ್, ಇಲ್ಲಿ ಸಮಸ್ಯೆ ಇರತಕ್ಕಂಥದ್ದು ಬಹಳ ಇದೆ ಸರ್. ಇದು ಮೊದಲು ನೀರಿನ ಸಮಸ್ಯೆ ಇದೆ. ಇಲ್ಲಿ ಸುಮಾರು ವರ್ಷಗಳಾಯಿತು, 5-6 ವರ್ಷಗಳಾಯಿತು. ಈ 24/7 ಪೈಪ್ ಹಾಕಿದ್ದಾರೆ, ಅವಕ್ಕೆ ನಳಗಳನ್ನು ಕುಂದಿರಿಸಿದ್ರು. ಬಟ್ ಒಂದು ದಿವಸನೂ ಕೂಡ ಅದರಲ್ಲಿ ನೀರು ಬಂದಿಲ್ಲ. ಸೊ ಮೀಟ್ರ್ ಸಹಿತ ಹಾಕಿದರೆ ಇವತ್ತು ಆ ಮೀಟ್ರ್ಗಳೆಲ್ಲ ತುಕ್ಕಿಡ್ದೋಗಿದ್ದಾವೆ. ಅದಕ್ಕೆ ಕೂಡಲೇ ಇಲ್ಲಿ ಹೆಗ್ಗೇರಿ ಕೆರೆಗೆ ತುಂಬಿದೆ. ಇವತ್ತು ಆ ಹೆಗ್ಗೇರಿ ಕೆರೆಯಿಂದ ಇವತ್ತು ವರ್ಷ ಪೂರ್ತಿ ಕೂಡ ನೀರು ಕೊಡೋದು, ಅಷ್ಟು ನೀರು ಶೇಖರಣೆ ಆಗಿದೆ. ಬಟ್ ಆ ನೀರನ್ನು ನಾವು ಬಳಕೆ ಮಾಡ್ಕೊತಾ ಇಲ್ಲ. ಸೊ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಆಲ್ರೆಡಿ 24/7 ಅದಕ್ಕೆ ದುಡ್ಡನ್ನು ಖರ್ಚು ಮಾಡಿದ್ದಾರೆ. ಬಟ್ ಅದು ಉಪಯೋಗ ಆಗ್ತಾ ಇಲ್ಲ ಅಂತಂದು
ಹೇಳ್ಬಿಟ್ಟು ಒಂದು ಕಡೆಗೆ ಬೇಜಾರಾದರೆ ಇನ್ನೊಂದು ಕಡೆಗೆ ಏನಾಗ್ತಾ ಇದೆ ಅಂದರೆ ಇಲ್ಲಿರ್ತಕ್ಕಂಥ ನೀರು ಸ್ವಲ್ಪ ಕ್ಲೋರೈಡ್ ಇರೋದ್ರಿಂದ ಸಣ್ಣ ಸಣ್ಣ ಮಕ್ಕಳು ತಲೆಯಲ್ಲಿ ಕೂದಲು ಉರ್ತಾ ಇದ್ದಾವೆ, ಅಲರ್ಜಿಗಳಾಗ್ತಾ ಇದ್ದಾವೆ. ಬಟ್ ಈ ಸಮಸ್ಯೆಗೆ ಪರಿಹಾರ ಆಗ್ಬೇಕಪ್ಪ ಅಂದ್ರೆ ನಮಗೆ 24/7 ನೀರು ನಮಗೆ ಬೇಕು, ಹೊಳೆ ನೀರು ಬೇಕು. ಅದು ಬರೋದ್ರಿಂದ ಇದು ಎಲ್ಲದಕ್ಕೂ ಸಮಸ್ಯೆಗೆ ಒಂದು ಪರಿಹಾರ ಅಂತಂದು ಹೇಳ್ಬಿಟ್ಟು ನಾವು ಹೇಳ್ತೀವಿ. ಮಹಿಳೆಯರು ಮಾತಾಡೋ ಪ್ರಯತ್ನ ಮಾಡ್ತೀವಿ. ನಮೀಗ ಕೋಟ್ಯಾಂತರ ರೂಪಾಯಿ ಹಣ ಹಾಕಿದ್ರು, ನೆಲೆಗಳನ್ನು ಹಾಕಿದ್ರು, ಮನೆಗೆ ನಿಮ್ಗೆ ನೀರು ಬರಬೇಕು, 24 ಗಂಟೆ ಕುಡಿಯೋ ನೀರು ವ್ಯವಸ್ಥೆ ಆಗಬೇಕು ಅಂತ ಹೇಳಿದ್ರು. ಅಕ್ಕಪಕ್ಕ ನಮ್ಮ ಜಿಲ್ಲೆಯಲ್ಲಿ ಅಕ್ಕಪಕ್ಕದಲ್ಲ ನದಿಗಳಿದ್ದಾವೆ, ತುಂಬಿದ್ದಾವೆ, ನೀರು ಕೂಡ ಇದೆ, ನಳಗಳನ್ನು ಹಾಕಿದ್ರು ಅವೆಲ್ಲ ತುಕ್ಕಿಡಿತದಾವೆ. ಏನು ಹೇಳ್ತೀರಿ ಬಗ್ಗೆ? ಈ ಎಲ್ಲ ಹಾಗೆಲ್ಲ ಮಾಡಿ ಕಲೆಕ್ಷನ್ ಕೊಡದೇ ಇದ್ರೆ ಮತ್ತೆ ಏನಾಗ್ತಾವ್ರಿ ಅವೆಲ್ಲ ಕೆಟ್ಟು ಎಲ್ಲ ವೇಸ್ಟ್ ಆಗೇ ಹೋಗ್ತಾವ್ರಿ. ಅದರಿಂದ ಮಕ್ಳಿಗೆಲ್ಲನ ಅಲರ್ಜಿದು ವ್ಯವಸ್ಥೆ ಆಗೈತೆ ರೀ. ಆಮೇಲೆ ವೈಟ್ ಏರ್ಸ್ ಆಗಾಕತ್ತಾವ್ರಿ, ಕೆಲವು ಕೂದಲೆಲ್ಲ ಉದುರಾಕತ್ತಾವ್ರಿ. ಆಮ್ಯಾಗ ಎಲ್ಲ ಇಲ್ಲೆಲ್ಲ ಸೊಳ್ಳೆ ಗಿಳ್ಳೆ ಅವೆಲ್ಲ ಬರಾಕತ್ತಾವ್ರಿ. ನೀರಿಂದ ಅಷ್ಟೊಂದು ವ್ಯವಸ್ಥೆನೇ ಇಲ್ಲರಿ. ಅದನ್ನೇನಾರು ಮಾಡಿಕೊಟ್ರೆ ನಮಗೆಲ್ಲ ಅನುಕೂಲ ಆಕತಿ ಅಂತ ಹೇಳಬಲ್ಲೆ ರೀ. ಈಗ ಒಂದು ಅಂದರೆ ನೀವು ಸಮಸ್ಯೆ ಆಗ್ತೈತೆ ಅಂತ ಹೇಳ್ತಿದ್ರಿ. ಯಾವಾಗ ನೆಲ್ಲಿ ಕೂರಿಸಿದ್ರಿ ಇವ್ರನ್ನ? ಕಲೆಕ್ಷನ್ ಯಾವಾಗ ಕೊಟ್ಟರು? ಮಳೆ ನೀರು ಒಂದ್ಸಲ ಬಂತ ಅಂತ? 6 ವರ್ಷ ಆಯ್ತು ನೋಡ್ರಿ. ಒಂದು ಸರಿನೂ ನೀವು ಚೆಕ್ ಮಾಡಕ್ಕೆ ಒಂದು ಸರಿ ಅಷ್ಟೇ ಬಿಟ್ಟಿದ್ರಿ. ಅದು ದಾರದ ಥರ ನೀರು ಬಂದಿತ್ತು ವಿನಃ ಮತ್ತೇನು ಬಂದೇ ಇಲ್ಲರಿ ಅದ್ರೊಳಗೆ. ನೀರನ್ನು ಹಾಕಿದ್ರು ಆದರೆ ಬಂದಿಲ್ಲ ನೀರು ಅಂತ ಹೇಳ್ತಾರೆ. ಇನ್ನೊಬ್ಬರು ಮಾತಾಡ್ತಾ ಹೋಗ್ತೀನಿ. ಅಮ್ಮ ಏನು ಹೇಳ್ತೀನಿ, ನೀವೀಗ ನೆಲ್ಲಿಗಳನ್ನು ಹಾಕಿದ್ರಿ, ಈಗ ಅದ್ರ ಎಲ್ಲ ಹಾಳಾಗ್ಯಾವ. ಈಗ ಅವು ಮುಂದೆ ನೀರು ಪ್ರಕಾರ ಏನು ಮಾಡ್ಬೇಕಂತ ಈಗ? ಚಾನಲ್ ನೀರು ಕೊಡಬೇಕ್ರಿ ನಮಗೆ. ಕೊಟ್ಟರೆ ನಮಗೆ ಅನುಕೂಲ ಆಗ್ತತಿ. ಮಕ್ಕಳದು ಸಮಸ್ಯೆ ಐತಿ, ತಲೆ ಕೂದಲೆಲ್ಲ ಉದುರ್ತವೆ. ಅವೆಲ್ಲ ಅನುಕೂಲ ಆಗಂಗೆ ಅವ್ರು ಮಾಡ್ಕೊಡ್ಬೇಕು ನಮಗೆ. ಈಗ 24/7 ಅಂತ ಅಲ್ರಿ. ಈಗ ನಾವು ಇಲ್ಲಿ ಮನೆ ಮಾಡಿ 20 ವರ್ಷ ಆಯ್ತು. 20 ವರ್ಷ ಆದ್ರೆ ಒಂದು ಸರಿನೂ ಹೊಳೆ ನೀರು ಬಂದಿಲ್ಲ. ಸ್ಟಾರ್ಟಿಂಗ್ 1 ವರ್ಷ ಬಂದಿತ್ತು, ಅದು ಇದಕ್ಕೆ ಕಟ್ಟಾತೋ ಗೊತ್ತಾಗ್ಲಿಲ್ಲ, ಮುಗೀತು. ಆದ್ರೆ ಹೊಳೆ ನೀರು ಒಟ್ಟ ಬಂದಿಲ್ರಿ ಇಲ್ಲಿ. ಏನಂದ್ರೆ ಬೋರ್ ನೀರು. ಆ ಬೋರ್ ನೀರು ಹೆಂಗಂದ್ರೆ ಅವು ಒಳಗೆ ಇದಾಗಿ ಭಾಳ ಎಲ್ಲ ಫ್ಲೋರೈಡ್ ಎಲ್ಲ ಇದಾಗಿ ಇದಾಗ್ಬಿಟ್ಟಿತ್ತು ರೀ. ಅದನ್ನು ಈಗಿನ ಪೀಳಿಗೆ ಅಂದ್ರೆ ಮನೆ ಆದಮೇಲೆ ನಿಂತಂಥ ಬೋರನ್ನು ಮತ್ತೆ ತಿರುಗ ಏನು ಮಾಡೋದು, ದುರಸ್ತಿ ಮಾಡಿಸಿದ್ರು. ದುರಸ್ತಿ ಮಾಡಿಸಿ ಅದು ನೀರು ಹೊರಗೆ ಬಂತು. ಅಂದ್ರೆ ಒಳಗೆ ಎಷ್ಟು ಇದಾಗಿರ್ಬೇಕು ಅದು. ಈಗ ಒಂದು ಈ ನೆಲ್ಲಿಗಳನ್ನು ಹಾಕಿದ್ರು ನೀರು ಬಲ್ಲ, ಹೋಗಿ ಬಿಟ್ಬಿಡೋಣ. ಈಗ ನೀವು ಬಳಕೆ ಮಾಡ್ತಿರೋ ನೀರಿಂದ ಏನು ಸಮಸ್ಯೆ ಆಗ್ತಾ ಇದೆ ಅಂತ? ಮಕ್ಕಳು ನೋಡ್ರಿ, ಮಕ್ಕಳು ಒಂದೇದು ಹೇಳ್ರೆ ಪಾತ್ರೆ ಪಡ್ಗ ಅವೆಲ್ಲ ಒಳಗೆ ಸ್ವಚ್ಛ ಆಗೋದಿಲ್ಲ, ಬಟ್ಟೆಗಳು ಸ್ವಚ್ಛ ಆಗಲ್ಲ. ಹೋಗ್ಲಿ ಬಿಡ್ರಿ, ಅವನ್ನೇನಾರ ಇದನ್ನ ಮಾಡ್ಬೋದು. ಮಕ್ಕಳು ಬೆಳೆಯೋ ಮಕ್ಕಳು ತಲೆಯಾಗಿನ ಕೂದಲು ಅಷ್ಟು ಉದುರಿದೆ, ಅಷ್ಟು ಉದುರಿ ಹೋಕಾವು. ಹೌದ್ರಿ. ಆಮೇಲೆ ಸ್ಕಿನ್ ಪ್ರಾಬ್ಲಮ್ ಆಗ್ತತಿ. ಸತತವಾಗಿ ಅದನ್ನು ಬಳಸೋದ್ರಿಂದ ಹೆಚ್ಚಿಗೆ ಪ್ರಾಬ್ಲಮ್ ಆಗ್ತತಿ, ಆರೋಗ್ಯ ಸಮಸ್ಯೆ ಬರ್ತತಿ. ಇಷ್ಟೆಲ್ಲ ಸಮಸ್ಯೆ ಒಳಗೆ ನಾವು 20 ವರ್ಷ ಇಲ್ಲಿ ಬಾಳೆ ಮಾಡಕತ್ತೇವೆ. ಅಂದರೆ ಕೋಟಿ ಹಣ ಹಾಕಿದ್ರು ನೀರು ಕೊಡ್ತೀನಿ ಅಂತ ಹೇಳಿದ್ರು. ಈಗ ನಿತ್ಯ ನಾವು ಬೋರ್ ನೀರಲ್ಲಿ ಬಳಕೆ ಮಾಡ್ತಾ ಇದ್ದೀವಿ. ಕ್ಲೋರಿನ್ ಜಾಸ್ತಿ ಇರೋದ್ರಿಂದ ಮಕ್ಕಳ ಆರೋಗ್ಯದ ಮೇಲೂ ಕೂಡ ಪರಿಣಾಮ ಬೀಳ್ತಿರುವಂಥದ್ದು. ಬಟ್ಟೆ ಒಗೆದ್ರೆ ಸಾಕು ಅವು ಕ್ಲೀನ್ ಆಗದೇ ಇರುವಂಥದ್ದು, ಪಾತ್ರೆಗಳನ್ನು ತೊಳೆದ್ರೆ ಅವು ಬೆಳ್ಳಗೆ ಕಾಣುವಂಥ ವ್ಯವಸ್ಥೆ ಆಗಿದೆ. ಈ ರೀತಿಯ ಪ್ರಮುಖ ಸಮಸ್ಯೆಗಳನ್ನ ಇಲ್ಲಿಯ ಜನರು ಹೇಳ್ತಿರೋ ಅಂತ ಹೇಳ್ಬೋದು. ಇನ್ನಾದರೂ ಎಚ್ಚೆತ್ತ ಅಧಿಕಾರಿಗಳು ಇಲ್ಲಿಯ ಜನರಿಗೆ ನೀರನ್ನು ಕೊಡುವ ವ್ಯವಸ್ಥೆ ಮಾಡಲಿರೋದು ನಮ್ಮ ಆಶೆ ಅಂತ. ಯಾಕಂದರೆ ಕೋಟಿ ಹಣ ಹಾಕಿದ್ದಾರೆ, ಅದೆಲ್ಲವೂ ಕೂಡ ಇದೀಗ ಹಾಳಾಗಿ ಹೋಗ್ತಾ ಇದೆ. ಎಚ್ಚೆತ್ತುಕೊಂಡು ಸರಿಪಡಿಸಲಿರೋದು ನಮ್ಮ ಆಶೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಮಾರುತಿ BM, ರಿಪಬ್ಲಿಕ್ ಟಿವಿ ಕನ್ನಡ, ಹಾವೇರಿ.